ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಅದು ಕಲ್ಯಾಣ ಕರ್ನಾಟಕ ಭಾಗದ ಜನರ ಕನಸಿನ ವಿಮಾನ ನಿಲ್ದಾಣ. ಆದರೆ ಇಲ್ಲಿನ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಾಗಿಲು ಮುಚ್ಚಲ್ಪಟ್ಟಿತು. ಇಲ್ಲಿನ ಜನರ ಒತ್ತಾಯಕ್ಕೆ ಮಣಿದು ಸರ್ಕಾರ ಇದೀಗ 8 ತಿಂಗಳಿನಿಂದ ಸ್ಥಗಿತಗೊಂಡಿದ್ದಂಥ ಕಲಬುರಗಿ ಹಾಗೂ ಬೆಂಗಳೂರು ನಡುವಿನ ವಿಮಾನ ಸೇವೆ ಮತ್ತೆ ಆರಂಭಿಸಿದೆ. SKKRDB ಆರ್ಥಿಕ ನೆರವಿನೊಂದಿಗೆ ಸ್ಟಾರ್ ಏರ್ ಸಂಸ್ಥೆ ಬುಧವಾರದಿಂದ ವಿಮಾನಯಾನ ಪುನರಾರಂಭ ಮಾಡಿದೆ. ಈ ಕುರಿತು ಒಂದು ವರದಿಯಲ್ಲಿದೆ, ನೋಡಿ ಬನ್ನಿ. ಹೌದು, ಕಲಬುರಗಿ ಮತ್ತು ಬೆಂಗಳೂರು ನಡುವಿನ ವಿಮಾನ ಸೇವೆ ಮತ್ತೆ ಆರಂಭವಾಗಿತ್ತು. ಇಂದು ಬೆಳಗ್ಗೆ ಸ್ಟಾರ್ ಏರ್ನ ಮೊದಲ ವಿಮಾನ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಿತು. 76 ಆಸನಗಳ ಸಾಮರ್ಥ್ಯದ ವಿಮಾನವು ಬೆಂಗಳೂರಿನಿಂದ ಸುಮಾರು 74 ಪ್ರಯಾಣಿಕರನ್ನು ಹೊತ್ತು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಶಾಸಕಿ ಖನೀಜ್ ಫಾತಿಮಾ ಹಾಗೂ ಶಾಸಕ MY ಪಾಟೀಲ್ ಕೇಕ್ ಕತ್ತರಿಸಿ ವಿಮಾನ ಸೇವೆಗೆ ಚಾಲನೆಯನ್ನ ನೀಡಿದರು. ಮೊದಲ ದಿನದ ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸುವ ಮೂಲಕ ಸಂಭ್ರಮಾಚರಣೆ ಕೂಡ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಆರ್ಥಿಕ ನೆರವಿನಿಂದ ಈ ಸೇವೆ ಮರು ಆರಂಭವಾಗಿದೆ. ಹಲವು ತಿಂಗಳಿಂದ ಸ್ಥಗಿತಗೊಂಡಿದ್ದ ವಿಮಾನಯಾನ ಸೇವೆ ಪುನರಾರಂಭಗೊಂಡಿರುವುದು ಕಲ್ಯಾಣ ಕರ್ನಾಟಕದ ಜನರಿಗೆ ಅನುಕೂಲವಾಗಿದೆ. ಕಲಬುರಗಿ ಜನತೆಗೆ ಒಂದು ಖುಷಿಯ ಸುದ್ದಿ ಏನಂದ್ರೆ, ಇವತ್ತು ಕಲಬುರಗಿಯಿಂದ ಬೆಂಗಳೂರಿಗೆ ಮತ್ತೆ 8 ತಿಂಗಳ ಆದ್ಮೇಲೆ ಒಂದು 8 ತಿಂಗಳಿಂದ ಏನು ಕಲಬುರಗಿ ಏರ್ಪೋರ್ಟ್ ಸರ್ವಿಸಸ್ ಬಂದಾಗಿತ್ತು ಕಲಬುರಗಿಯಿಂದ ಬೆಂಗಳೂರಿಗೆ ಮತ್ತೆ ಬೆಂಗಳೂರಿಂದ ಕಲಬುರಗಿಗೆ, ಇವತ್ತು ಮತ್ತೆ ಜೂನ್ 10ರಿಂದ ಪುನರಾರಂಭಗೊಂಡಿದೆ ಈ ಸೇವೆ. ಇವತ್ತೊಂದು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸುಮಾರು 8 ತಿಂಗಳಿಂದ ಸತತವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸುಮಾರು ಬಾರಿ ಮನವಿ ಪತ್ರ ಕೊಟ್ಟು, ಇವತ್ತು ರಾಜ್ಯ ಸರ್ಕಾರ ಕರ್ನಾಟಕ ಗೌರ್ಮೆಂಟ್ ಇವತ್ತು ವ್ಯಾಯಬಲ್ ಗ್ಯಾಪ್ ಫಂಡಿಂಗ್ ಅಂತ ಒಂದು ಫಂಡಿಂಗ್ ಮಾಡಿ ಇವತ್ತು ಈ ಪುನಃ ಏರ್ಪೋರ್ಟ್ ಕಲಬುರಗಿ ಮತ್ತೆ ಬೆಂಗಳೂರಿಗೆ ರೀಸ್ಟಾರ್ಟ್ ಆಗಕ್ಕೆ ಸಹಾಯವಾಗಿದೆ. ಈ ಮುಂದೆ ಬರೋ ದಿನಗಳಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಅನುಕೂಲ ಕನೆಕ್ಟಿವಿಟಿ ಆಗೋಗೋಸ್ಕರ ಮತ್ತೆ ಉಡಾನ್ 2 ಕೇಂದ್ರ ಸರ್ಕಾರ ಏನು ಒಂದು ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಇದೆ, ಆ ಸ್ಕೀಮಲ್ಲಿ ಕೂಡ ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟಿವಿಟಿ ಆಗೋಕ್ಕೆ ಅನುಕೂಲವಾಗಲಿದೆ. ಹಾಗಾಗಿ ಕಲಬುರಗಿ ಏರ್ಪೋರ್ಟ್ ಕೂಡ ಮುಂದೆ ನಮ್ಮ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಉಡಾನ್ 2 ಅಲ್ಲಿ ಕೂಡ ಸೇರಿಸಬೇಕು ಅಂತ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಒತ್ತಾಯ ಮಾಡ್ತಾ ಬರ್ತಾ ಇದೀವಿ. ಮುಂದೆ ಬರೋ ದಿನಗಳಲ್ಲಿ ಈ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟಿವಿಟಿ ಆಗಲಿದೆ. ಮುಂಬೈ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಗೋವಾ ಆಗಿರ್ಬೋದು, ಮತ್ತೆ ಮಂಗಳೂರು ಆಗಿರ್ಬೋದು, ಈ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಒಂದು ರೂಟ್ ಪ್ಲಾನ್ ಕೂಡ ನಾವು ಈ ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಈ ಸೇವೆಗಳ ಉಡಾನ್ 2 ಅಲ್ಲಿ ಆಗ್ತದೆ ಅಂತ ಒಂದು ಭರವಸೆ ಹೇಳಿ ನಾನೊಂದು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇನ್ನು ಮೊದಲ ದಿನವೇ ಬೆಂಗಳೂರಿನಿಂದ 90% ಹಾಗೂ ಕಲಬುರಗಿಯಿಂದ 65% ಟಿಕೆಟ್ ಬುಕ್ಕಿಂಗ್ ಆಗಿರುವುದು ಪ್ರಯಾಣಿಕರ ಆಸಕ್ತಿಗೆ ಈ ಸೇವೆ ಮತ್ತಷ್ಟು ಉತ್ತೇಜನ ನೀಡುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಪ್ರಸ್ತುತ ವಾರದಲ್ಲಿ ನಿರ್ದಿಷ್ಟ ದಿನಗಳಲ್ಲಿ ಸೇವೆ ನೀಡಲಾಗ್ತಿದ್ದು, ಭವಿಷ್ಯದಲ್ಲಿ ಬೇಡಿಕೆ ಹೆಚ್ಚಾದರೆ ಇನ್ನಷ್ಟು ಮಾರ್ಗಗಳಲ್ಲಿಯೂ ಕೂಡ ವಿಮಾನ ಸೇವೆ ವಿಸ್ತರಿಸುವ ಸಾಧ್ಯತೆ ಇದೆ ಎಂದು ಸ್ಟಾರ್ ಏರ್ ಸಂಸ್ಥೆ ತಿಳಿಸಿದೆ. ಇನ್ನು ಈ ಹಿಂದೆ ಮುಂಬೈ, ದೆಹಲಿ, ಅಹಮದಾಬಾದ್, ತಿರುಪತಿ ಸೇರಿ ದೊಡ್ಡ ದೊಡ್ಡ ನಗರಗಳಿಗೆ ವಿಮಾನ ಸೇವೆ ನೀಡಲಾಗಿತ್ತು. ಆದರೆ ಇದೀಗ ಕೇವಲ ಬೆಂಗಳೂರಿಗೆ ಒಂದು ವಿಮಾನ ಸೇವೆ ಮಾತ್ರ ಆರಂಭಿಸಲಾಗಿದೆ. ಇನ್ನಷ್ಟು ವಿಮಾನಯಾನ ಸೇವೆ ಈ ಭಾಗದ ಜನರಿಗೆ ಅವಶ್ಯಕತೆ ಇದ್ದು, ಅಂತರಾಜ್ಯಗಳಿಗೂ ಕೂಡ ವಿಮಾನ ಸೇವೆ ಆರಂಭಿಸಬೇಕು ಹಾಗೂ ಉಡಾನ್ ಯೋಜನೆ ಮುಂದುವರಿಸಬೇಕು ಎಂಬ ಒತ್ತಾಯವೂ ಕೂಡ ಕೇಳಿಬರ್ತಿದೆ. ಒಟ್ಟಾರೆಯಾಗಿ ಹಲವು ತಿಂಗಳ ನಿರೀಕ್ಷೆಯ ಬಳಿಕ ಮತ್ತೆ ಆರಂಭವಾದ ಕಲಬುರಗಿ ಬೆಂಗಳೂರು ವಿಮಾನ ಸೇವೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಹೊಸ ನಿರೀಕ್ಷೆ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಲಬುರಗಿ ವಿಮಾನ ನಿಲ್ದಾಣವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲಿ ಎಂಬುದು ಕಲ್ಯಾಣ ಕರ್ನಾಟಕ ಭಾಗದ ಜನರ ಒತ್ತಾಯವಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.